ನಾನು ವೆಲ್ಕಮ್ ಸೀಡ್ಸ್ ಕಂಪನಿಯ ಉದ್ಯೋಗಿ ಚೆಲುವೀರ್ ಅಂತೇಳಿ. ಇವತ್ತು ನಾವು ಆಣೂರು ಗ್ರಾಮದಲ್ಲಿ ಮಾಲ್ತೇಶ್ ದೊಡ್ಡಮನಿ ಅವರ ಪ್ಲಾಟ್ ಅಲ್ಲಿ ಇದ್ದೇವೆ. ಅವರು ನಮ್ಮ ಕಂಪನಿ ವೆಲ್ಕಮ್ ಸೀಡ್ಸ್ ಕಂಪನಿಯ ಉಪವಾಸ 936 ತಳಿ ಹಾಕಿದ್ದಾರೆ. ಈ ಬೆಳೆ ಬಗ್ಗೆ ನಮ್ಮ ಕುಬೀರಪ್ಪ ಮಾಳಿಗೆ ಅವರು ಏನು ಹೇಳ್ತಾರೆ ಕೇಳಂದ್ರೆ ಅವರು. ಸರ್, ಈ ತಳಿಯು ಎಷ್ಟಿದೆ? ಇದು ನಂಬರ್ ತಳಿ ಇದೆ, ಜೋರಾಗಿ ಮಾತಾಡಿ. 936 ತಳಿ ಎಲ್ಲ ರೈತರಿಗೂ ಒಂದು ಅನುಕೂಲವಾಗಿದೆ. ಈ ತಳಿಯು ಹಾಲಿನಿಂದ ಒಂದು ಬಿಳುಪು ಬರ್ತದೆ, ಗಡ್ಡಿ ಸೈಜು ಮೀಡಿಯಂ ದೊಡ್ಡದಾಗಿರ್ತದೆ. ಎಲ್ಲ ರೈತರು ಈ ಹಾವೇರಿ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ರೈತರಿಗೆ ಇದು ಅನುಕೂಲವಾದ ತಳಿ. ಹಾಗಾಗಿ ಎಲ್ಲ ರೈತರು ಈ 936 ತಳಿಯನ್ನು ಬೆಳೀಲಿಕ್ಕೆ ನಿಶ್ಚಯವಾಗಿ ಬೆಳೀರಿ ಎಲ್ಲರೂ. ಯಾಕಂದ್ರೆ ನಿರ್ಭಯವಾಗಿ ಬೆಳೀರಿ. ಯಾಕಂದ್ರೆ ಈ ಕಲರ್ ಹಾಲಿನಿಂದ ಕಲರ್ ಐತಿ, ಮುಟ್ಟಿದ್ರೆ ಒಳ್ಳೆ ಗಟ್ಟಿಯಾಗಿ ಬರ್ತದೆ. 1ರಿಂದ 1.5 kg ಮೀಡಿಯಂ ಸೈಜ್ ಬರ್ತದೆ. ಒಂದು ಚೀಲಕ್ಕೆ 12ರಿಂದ 13 ಚೀಲ. ಮಾರ್ಕೆಟ್ನಲ್ಲಿ 24ರಿಂದ 25 ಮಟನ ಕೇಳ್ತಾ ಇದ್ದಾರೆ. ಮಿನಿಮಮ್ ಒಳ್ಳೆ ತಳಿ ಚೆನ್ನಾಗಿದೆ. ಎಲ್ಲ ರೈತರು ಬೆಳೆಯಕ್ಕೆ ನಮ್ಗೆ ಅನುಕೂಲ ಐತೆ. ಸೊ ಒಟ್ಟಾರೆಯಾಗಿ ನೀವು ಏನು ಹೇಳ್ತೀರ ಅಂತಂದ್ರೆ ಎಲ್ಲಾ ರೈತರು ಬೆಳಿಬಹುದು. ಒಂದೇದು ಏನಂತೀರಿ, ಬಿಳುಪು ಚೆನ್ನಾಗೈತಿ, ಗಡ್ಡಿ ಸೈಜ್ ಜಾಸ್ತಿ ಐತಿ, ಮತ್ತೆ ಇಳುವರಿ ಜಾಸ್ತಿ ಬರ್ತದ. ಒಂದ್ ಚೀಲಕ್ಕೆ 13-14 ಬರ್ತಾವ. ಉಳಿದವು ಬೇಕಾದ್ರೆ 17-20-25 ಹಿಡಿತಾವ ಅಂತೀರಿ. ಸೊ ಇದರಿಂದ ಏನು ಅರ್ಥ ಆಗ್ತದ, ಗಡ್ಡಿ ಸೈಜ್ ದೊಡ್ಡದ. ಬೇರೆ ಎಲ್ಲ ತಳಿಗಳಿಗಿಂತ ಇದು ಗಡ್ಡಿ ಸೈಜ್ ದೊಡ್ಡದು. ಒಳ್ಳೆ ಚೆನ್ನಾಗಿದೆ ಸರ್, ನೋಡಕ್ಕೆ ಚೆನ್ನಾಗಿದೆ. ಇದು ಒಳ್ಳೆ ಗಡ್ಡಿ ಚಲೋ ಇದೆಪ್ಪ. ಎಲ್ಲ ತಳಿಗಿಂತ ಗಡ್ಡಿ ಇಲ್ಲ, ಹಾಲಿಂತ ಗಟ್ಟಿ ಐತಿ, ತಳಿ ಚಲೋ ಐತಿ, ಚೆನ್ನಾಗಿದೆ ಬೆಳೆ. ಸೊ ನಿಮ್ಮ ಎಲ್ಲಾ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ ಇವತ್ತು ನಮ್ಮ ವೆಲ್ಕಮ್ ಸೀಡ್ಸ್ ನ ಟೀಮು ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದ. ದೊಡ್ಡ ಗಡ್ಡೆ ಇರ್ತಾವಲ್ರ, ನನಗೆ ರೊಕ್ಕ ಮಾಡಿದ್ರ ಸ್ವಲ್ಪ ಮಾತಾಡ್ಬಿಡ್ತೀನಿ ನಾನು.